ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 119ನೇ ಅಧ್ಯಾಯ 105ನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವು ನಮ್ಮ ಕಾಲಿಗೆ ಅದೇ ದೀಪವಾಗಿದೆ. ನಾವು ನಡೆದು ಹೋಗುವಂತಹ ಮಾರ್ಗಕ್ಕೆ ಅದು ಬೆಳಕನ್ನು ಉಂಟು ಮಾಡುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಾವು ನಡೆದು ಹೋಗುವಂತಹ ಮಾರ್ಗಗಳಲ್ಲಿ ಕತ್ತಲು ಆವರಿಸಲ್ಪಟ್ಟಿರುತ್ತೆ. ಆ ಕತ್ತಲೆಯ ಕಾರ್ಯದಲ್ಲಿ ನಾವು ಹೇಗೆ ನಡೆದು ಹೋಗಬೇಕು, ನಾವು ಏನ್ ಮಾಡಬೇಕು ಎಂದು ನಮಗೆ ಆಗುವುದಿಲ್ಲ, ತಿಳಿದು ಬರುವುದಿಲ್ಲ. ಆ ಕತ್ತಲೆ ಸಮಯದಲ್ಲಿ ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು. ಕರ್ತನೆ, ನಾನು ನಡೆದು ಹೋಗುವಂತಹ ಮಾರ್ಗಕ್ಕೆ ನಿನ್ನ ಬೆಳಕು ಉಂಟಾಗಲ್ಪಡಲಿ ದೇವರೇ ಎಂದು ಹೇಳುವಾಗ, ಕರ್ತನ ವಾಕ್ಯವು ನಮ್ಮ ದಾರಿಗೆ ಬೆಳಕಾಗಿ ಅದು ತಿಳಿದು ಬರುವಂತದ್ದಾಗಿದೆ, ಒಂದು ದೀಪವಾಗಿ ತಿಳಿದು ಬರುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಆದುದರಿಂದ ನಮ್ಮ ಜೀವಿತದಲ್ಲಿ ನಾವು ನಡೆದು ಹೋಗುವಂತಹ ಪ್ರತಿಯೊಂದೊಂದು ಮಾರ್ಗಗಳನ್ನ ಕರ್ತನೆಗೆ ಒಪ್ಪಿಸಿಕೊಡಬೇಕು. ಕರ್ತನೆ, ನನ್ನ ದಾರಿಯಲ್ಲಿ ಇರುವಂತಹ ಕತ್ತಲನ್ನು ಪರಿಹರಿಸಿ ನಿನ್ನ ವಾಕ್ಯದ ಬೆಳಕನ್ನು ಉಂಟು ಮಾಡು ಸ್ವಾಮಿ. ನನ್ನ ಕಾಲುಗಳು ಎಲ್ಲಿ ಎಡೆಯು ಬೀಳದಂತೆ ನಿನ್ನ ಬೆಳಕನ್ನು ನನಗೆ ಕೊಡು ದೇವರೇ ಎಂದು ಹೇಳುವಾಗ, ಕರ್ತನ ಬೆಳಕು ನಮ್ಮ ಕಾಲುಗಳಿಗೆ ಅದು ಬೆಳಕಾಗಿ ಬರುವಂತದ್ದಾಗಿದೆ. ದೇವರ ದೀಪವು ನಮ್ಮ ಜೀವಿತದಲ್ಲಿ ಪ್ರಕಾಶಿಸುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಆದ್ದರಿಂದ ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಡಬೇಕು. ಕರ್ತನ ಮಾರ್ಗಗಳಿಗೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ದೇವರ ಬೆಳಕಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ನಾವು ಯಾವಾಗ ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಡುವುದಿಲ್ಲವೋ ಆಗ ನಾವು ಕತ್ತಲೆ ಕಾರ್ಯಗಳಲ್ಲಿ ಹೋಗಿ ತಡವಾಡಿಸ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಕತ್ತಲೆಯಲ್ಲಿ ನಾವು ಬಿದ್ದು ಹೋಗ್ತೇವೆ. ಆದ್ದರಿಂದ ನಾವು ಆ ರೀತಿಯಾಗಿ ನಾವು ಮಾಡಕೂಡದು. ನಾವು ಕರ್ತನ ಜೀವಿತದಲ್ಲಿ ನಾವು ನಡೆದು ಹೋಗುವಾಗ ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ದೇವರ ಬೆಳಕಿನಲ್ಲಿ ನಾವು ನಡೆದು ಹೋಗಬೇಕು. ಸರಿ, ನಾವು ಪ್ರಾರ್ಥಿಸೋಣ. ಕರ್ತನೆ, ನಿನ್ಗೆ ಸ್ತೋತ್ರ ರಾಜ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನ ಸಂಧಿಸು ದೇವರೇ. ನಿನ್ನ ಜನರ ಜೀವಿತದಲ್ಲಿ ಅಪ್ಪ, ನಿನ್ನ ವಾಕ್ಯವೇ ಅವರಿಗೆ ಬೆಳಕಾಗಿರಲಿ, ನಿನ್ನ ದೀಪವೇ ಅವರಿಗೆ ಬೆಳಕಾಗಿರಲಿ. ನಿನ್ನ ವಾಕ್ಯ ಅನ್ನುವಂಥ ದೀಪವನ್ನು ಕಳುಹಿಸಿಕೊಟ್ಟು ಅವರನ್ನ ಪ್ರಕಾಶಿಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.